ಎಲ್ಲ ರಾಸಾಯನಿಕ ಮಯವಾಗಿದೆ. ಈ ಪದಾರ್ಥಗಳನ್ನು ತಿಂದ್ರೆ ನಿಮಗೆ ದೇಹದಲ್ಲಿ ಆರೋಗ್ಯ ಎಲ್ಲಿಂದ ಬರುತ್ತೆ ಅಂತ ಒಬ್ಬರಾದರೂ ಯೋಚನೆ ಮಾಡ್ತಾ ಇದ್ದೀರಾ? ಮಕ್ಕಳಿಗೆ ಡೈಪರ್ಗಳನ್ನು ಹಾಕಿ ಮಕ್ಕಳ ಬಾಯಿಗೆ ಈ ಪ್ಲಾಸ್ಟಿಕ್ ಹಾಲು ಕುಡಿಸಿದ್ದು ಸಾಲದು ಅಂತ ಕೆಳಗಡೆಯಿಂದನೂ ಪ್ಲಾಸ್ಟಿಕ್ ಅನ್ನ ತುಂಬಿಸೋಕೆ ಶುರು ಮಾಡಿದೀವಿ. ನಮ್ಮ ಸೋ ಕಾಲ್ಡ್ ಡೆವಲಪ್ಡ್ ಕಂಟ್ರೀಸ್ ಕೊಟ್ಟಿರೋ ಕೊಡುಗೆ. ಪ್ಲಾಸ್ಟಿಕ್ ಡೈಪರ್ ಹಾಕಿ ಕೆಳಗಡೆಯಿಂದ ಪ್ಲಾಸ್ಟಿಕ್ ಕಳಿಸಿದ ಮೇಲೆ ಆ ಮಕ್ಕಳಿಗೆ ಗಂದೆಗಳು ಬರಕ್ಕೆ ಶುರು ಆಗ್ತವೆ. ಈ ಡಾಕ್ಟರ್ಗಳು ಆ ಡೈಪರ್ ತೆಗೀರಿ ಅಂತ ಹೇಳೋ ಬದಲು ಒಂದು ಸ್ಟಿರಾಯ್ಡ್ ಆಯಿಂಟ್ಮೆಂಟ್ ಹಚ್ತಾರೆ. 6 ವರ್ಷಕ್ಕೆ ಆ ಮಗು ಹಚ್ಕೊಂಡು ಪ್ರಜ್ಞೆ ಇಲ್ಲದೆ ಒಂದು ಬುದ್ಧಿಮಾಂದ್ಯತನಕ್ಕೆ ಬಂದರೆ ಆ ಮಕ್ಕಳು ಅಮೆರಿಕಾದಿಂದ ನನ್ನ ಹತ್ರ 2-3 ಜನ ಬಂದಿದ್ದಾರೆ ಈ ರೋಗ ಅಂತ. ನೋಡ, ಫಸ್ಟ್ ಆ ಹಾಲು ಕುಡಿಸೋದನ್ನು ನಿಲ್ಲಿಸು, ಪ್ಲಾಸ್ಟಿಕ್ ಹಾಲು. ಈ ಪ್ಲಾಸ್ಟಿಕ್ ಡೈಪರ್ ಹಾಕೋದನ್ನು ನಿಲ್ಲಿಸು. 2 ನಿಲ್ಲಿಸಿದ ಮೇಲೆ ನಮ್ಮ ಊರಲ್ಲಿ ಸಜ್ಜೆ ಅಂತ ಇದೆ ಒಂದು. ಆ ಸಜ್ಜೆ ರುಬ್ಬಿ ಒಂದು 100 ಗ್ರಾಮು ನೆನೆಸಿ 2 ಗಂಟೆ ನೆನೆಸ ಮೇಲೆ ರುಬ್ಬಿದ್ರೆ ಹಾಲು ಬರುತ್ತೆ. ಆ ಹಾಲನ್ನು ಮಗು ಕುಡಿಸು. 3 ವಾರದಲ್ಲಿ ನಿಮ್ಮ ಗಂದೆ ವಾಸಿ ಆಗುತ್ತೆ ಅಂದರೆ ಹಿಂಗೆ ನೋಡೋದು, ಹಿಂಗೆ ನೋಡೋದು ನಾನು. ಜಸ್ಟ್ ಲೈಕ್ ದಿಸ್. ಏನು ಇವನು ಹಿಂಗೆ ಹೇಳ್ತಾನೆ, ಏನೋ ಸರ್ ನಿಮಗೆ ಹೆಸರಿದೆ ಅಂತ ಬಂದಿದ್ದೀವಿ, ಔಷಧಿ ಕೊಡ್ತೀರಾ ಅಂತ ಅಂದ್ಕೊಂಡ್ವಿ ಅಂತ. ಔಷಧಿನೇ ಕೊಡ್ತಾ ಇರೋದು ನಾನು. ಅದು ಸಜ್ಜೆ ಅಂತ ಹಾಲು ಮಾಡಿ ಮಗು ಕುಡಿಸಿ. ಹೆಂಗೋ ನಂಬಕ್ಕಾಗ್ದೇನೆ ಹೆಂಗೋ ಮಾಡಿದ್ದಾರೆ, 3 ವಾರ ಮಾಡಿದ್ದಾರೆ. ಆ ಮಗುಗೆ ಇದ್ದ ಕಾಯಿಲೆ ವಾಸಿ ಆಯಿತು. ಆ ತೆಂಗಿನ ತುರಿ, ಒಂದು ತೆಂಗಿನಕಾಯಿ ತುರಿ ಮಾಡಿದರೆ 4 ಲೀಟರ್ ಹಾಲು ರೆಡಿ ಮಾಡ್ಬೋದು. ಒಂದು ಸತಿ ಹಿಂಗೆ ರುಬ್ಬಿ ಒರಳುಕಲ್ಲಿನಲ್ಲಿ 3/4 ಲೀಟರ್ ನೀರು ಹಾಕಿ ಪಂಚೆಯಲ್ಲಿ ಹಾಕಿ ಹಿಂಡಿದ್ರೆ ಹಾಲು ಬರುತ್ತೆ. 4 ಲೀಟರ್ ಹಾಲು ರೆಡಿ ಆಗೈತೆ ಒಂದು ತೆಂಗಿನಕಾಯಿದಿಂದ. ಆ ಹಾಲನ್ನು ಕುಡಿಸಿದ್ರೆ ಮಕ್ಕಳಿಗೆ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಎಲ್ಲ ಸರಿಯಾಗೋಕೆ ಶುರುವಾಗುತ್ತೆ. ಈ ಬ್ಯೂಟಿ ಪಾರ್ಲರ್ ಅವ್ರು ನನ್ನನ್ನು ಬೈಕೋಬೇಡಿ, ಎಲ್ಲರೂ ತೆಂಗಿನಕಾಯಿ ಹಾಲು ಕುಡಿಸ್ರಿ ನಿಮ್ಮ ಹೆಣ್ಮಕ್ಕಳಿಗೆ. ಮೀಸೆ, ಮೂತಿ ಮೇಲೆ ಇರೋ ಮೀಸೆ ಎಲ್ಲ ಮೆತ್ತಿಗೆ ಒಂದು 6 ತಿಂಗಳು ಅಥವಾ 6 ವರ್ಷಕ್ಕೆ ಕಮ್ಮಿ ಆಗೋಕ್ಕೆ ಶುರುವಾಗುತ್ತೆ. ಆ ಸಮತೋಲನ ಹಾರ್ಮೋನ್ ಇಂಬ್ಯಾಲೆನ್ಸನ್ನು ಅದು ಸರಿ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ಇಷ್ಟು ಮೋಸ ಆಗಿದೆ ಅಂತ ಹೇಳ್ಕೊಬೇಡಿ. ಹೆಂಗಸರಿಗೆ ಮಕ್ಕಳಿಗೆ ಆಗ್ತಾ ಇಲ್ಲ ಅಂತಲ್ಲ, ಗಂಡಸರಿಗೂ ವೀರ್ಯ ಕನೆಗಳಲ್ಲದೆ ಇರಲ್ಲ.